ಮತ್ತೊಂದು ಸುದ್ದಿ ಇದೆ. ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ದೂರು ದಾಖಲಾಗಿರುವುದು. ದರ್ಶನ್ ಪದ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿ ದೂರನ್ನ ದಾಖಲು ಮಾಡಲಾಗಿದೆ. ಕರ್ನಾಟಕ ಪ್ರಜಾಪರ ವೇದಿಕೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಯಾವ ಪದದ ಬಗ್ಗೆ ಆಕ್ಷೇಪ ಎತ್ತಿರುವುದು ಅಂದ್ರೆ, ನಿನ್ನೆ ವೇದಿಕೆಯಲ್ಲಿ ಹೇಳಿದ್ರಲ್ಲ, ಉಮಾಪತಿ ಗೌಡ ಅವರನ್ನ ಉಲ್ಲೇಖ ಮಾಡಿ ಗುಮ್ಮಿಸ್ಕೋತೀಯಾ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ರು ನಟ ದರ್ಶನ್. ನಿರ್ಮಾಪಕನಿಗೆ ಗುಮ್ಮಿಸ್ಕೋತೀಯಾ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಪದ ಬಳಕೆಗೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಆ ದೂರಿನಲ್ಲಿ ಒತ್ತಾಯಿಸಲಾಗಿದೆ. ಕರ್ನಾಟಕ ಪ್ರಜಾಪರ ರಾಜ್ಯಾಧ್ಯಕ್ಷ ಶಫಿ ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾ ಇದ್ರು. ಶ್ರೀಧರ್, ನಿನ್ನೆಯ ಕಾರ್ಯಕ್ರಮದಿಂದ ಎದ್ದಂತಹ ವಿವಾದ, ದರ್ಶನ್ ಅವರ ಪದ ಬಳಕೆಯ ಬಗ್ಗೆಯೂ ಕೂಡ ಒಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗಿತ್ತು. ವೇದಿಕೆಯಲ್ಲಿ ಸಾವಿರಾರು ಜನ ಫ್ಯಾನ್ಸ್ ದರ್ಶನ್ ಅವರನ್ನ ಫಾಲೋ ಮಾಡ್ತಾರೆ. ಹಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಚರ್ಚೆಗಳ ಆರಂಭ ಆಗಿತ್ತು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಕೂಡ ನಟನ ವಿರುದ್ಧ ದಾಖಲಾಗಿರುವುದು. ಏನಂತ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಶ್ರೀಧರ್? ಎಸ್ ವಿದ್ಯಾ, ಕನ್ನಡ ಪರ ಸಂಘಟನೆಗಳು ಯಾವಾಗಲೂ ಕನ್ನಡದಲ್ಲಿ ಏನಾದರೂ ವಿಚಾರಗಳಾದಾಗ ಅಥವಾ ಇತರ ನಕಾರಾತ್ಮಕ ಪದಗಳು ಉಂಟಾದಾಗ ಇಂಥ ವಿಚಾರಗಳು ಬರ್ತಾರೆ. ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಿದ್ರು ಡಾಕ್ಟರ್ ರಾಜ್ಕುಮಾರ್. ಅದನ್ನೇ ಎಲ್ಲರೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಈ ಹಿಂದೆ ಉಮಾಪತಿಯವರು ಮತ್ತು ದರ್ಶನ್ ಅವರು ಚೆನ್ನಾಗಿದ್ದಾಗ ಅವರು ಕೂಡ ಹಿಂಗೇ ಇದ್ರು, ನಮ್ಮ ನಿರ್ಮಾಪಕರು ಅನ್ನೋ ಹೆಮ್ಮೆಯಲ್ಲೇ ಇದ್ರು. ಅವರ ವೈಯಕ್ತಿಕ ವಿಚಾರದಿಂದ ಅವರೆಲ್ಲ ದೂರ ಆದರು. ಕಾಟೇರ ಅನ್ನೋ ಕತೆ ರೆಡಿಯಾಗಿದ್ದು ನಮ್ಮಲ್ಲಿ, ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು ಅನ್ನೋ ಒಂದು ವಿಚಾರ ಅವ್ರಿಗೆ ಕೆರಳಿಸಿ ನೆನ್ನೆ ಆಡಿದ ಒಂದು ಪದ ಏನು, ಕಾಟೇರ ಸಿನಿಮಾ 50 ದಿನ ಪ್ರದರ್ಶನವಾದ ಸಂಭ್ರಮಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲ, ಆ ವೇದಿಕೆಯಲ್ಲಿ ಮಾತು ಶುರು ಮಾಡಿದಾಗೆ, ಯಾಕಪ್ಪ ಪದೇ ನಮ್ಮ ಹತ್ರ ಬಂದು ಗುಮ್ಮಿಸ್ಕಂತೀಯ ಏ ತಗಡೆ ಅನ್ನೋ ಪದವನ್ನು ದರ್ಶನ್ ಅವರು ಉಮಾಪತಿಯವರ ಬಗ್ಗೆ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಈ ವಿಚಾರವಾಗಿ ನಿರ್ಮಾಪಕರಿಗೆ ರೆಸ್ಪೆಕ್ಟ್ ಕೊಡಬೇಕು, ಇಂಥ ಪದಗಳನ್ನ ಬಳಸಬಾರ್ದು, ಫಿಲ್ಮ್ ಚೇಂಬರ್ ಕರೆದು ಬುದ್ಧಿವಾದ ಹೇಳಬೇಕು, ಅಥವಾ ಈ ವಿಚಾರವಾಗಿ ದರ್ಶನ್ ಅವರಿಗೆ ಸೂಕ್ತವಾದ ಶಿಕ್ಷೆ ಆಗಲಿ ಅಥವಾ ಬ್ಯಾನ್ ಆಗಲಿ, ಈ ಥರದ್ದು ಏನಾದರೂ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವನ್ನು ಉಲ್ಲೇಖಿಸಿ ಕನ್ನಡ ಪರ ಸಂಘಟನೆಯವರು ಫಿಲ್ಮ್ ಚೇಂಬರ್ಗೆ ಮನವಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಉಮಾಪತಿಯವ್ರನ್ನಾಗಲಿ ಅಥವಾ ದರ್ಶನ್ ಅವರಾಗಲಿ ಏನಾದರೂ ಕರೆಸಿ ಫಿಲ್ಮ್ ಚೇಂಬರ್, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ಅದನ್ನು ಮದರ್ ಬೋರ್ಡ್ ಅಂತ ಹೇಳ್ತಾರೆ ಚಿತ್ರರಂಗಕ್ಕೆ, ಸ್ಯಾಂಡಲ್ವುಡ್ಗೆ, ಆ ತಂಡದವ್ರು ಏನಾದರೂ ಕರೆಸಿ ಮಾತನಾಡ್ತಾರ ಕಾದು ನೋಡಬೇಕು. ಓವರಾಲ್ಗೆ ನಿನ್ನೆ ಆಡಿದ ಮಾತು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ, ದರ್ಶನ್ ಆಡಿದ ಮಾತು, ಹಾಗೆ ಈಗ ಕನ್ನಡ ಪರ ಸಂಘಟನೆಗಳು ಬಂದು ದೂರು ಕೊಡುವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.